ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಸೊ ಹೇಗಿತ್ತು ಫಿನಾಲೆ ಅನುಭವ? ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ತುಂಬ ಚೆನ್ನಾಗಿತ್ತು. ಅಂದರೆ 12 ಜನ ಕಪಲಲ್ಲಿ ನಾವು ಟಾಪ್ 2ನಲ್ಲಿ ಬರ್ತೀವಿ ಅಂದರೆ ಅದೊಂದು ಬೆಸ್ಟ್ ಥಿಂಗ್. ಅಂದರೆ ಟಾಪ್ 2ನಲ್ಲಿ ಇದ್ದಾರೆ ಅಂದ್ರೇ ದೇ ಆರ್ ದ ಬೆಸ್ಟೆಸ್ಟ್ ಅಂತ ಅರ್ಥ. ಸೊ ನರ್ವಸ್ನೆಸ್ ಇತ್ತು ಆ ಟೈಮಲ್ಲಿ. ಕೈ ಎತ್ತಬೇಕಾದ್ರೆ ರೋಲರ್ ಕೋಸ್ಟರ್ ರೈಡ್ ಎಲ್ಲ ಕಡೆ ಓಡ್ತಾ ಇತ್ತು. ನಾವೇ ಗೆಲ್ತೀವಿ ಅಂತ ನಮ್ಮ ಮನಸ್ಸು, ಅದ್ ಕಡೆ ಅವ್ರು ಗೆಲ್ತಾರೆ ಅಂತ ಅವ್ರ ಮನಸ್ಸು. ಆ ಮೊಮೆಂಟ್ ಅಂದರೆ ಎಲ್ರಿಗೂ ಆ ಥರದೊಂದು ಮೊಮೆಂಟ್ ಬರಬೇಕು. ಅಂದರೆ ಈ ಕಡೆ ಒಂದು ಕೈ ಈ ಕಡೆ ಒಂದು ಕೈ ನಿಂತ್ಕೊಂಡಾಗಲೇ ಅವರಿಬ್ರು ಬಿಗ್ ಬಾಸ್ ಫೇಲ್ ಆಗ್ತಿತ್ತಾ? ಬಿಗ್ ಬಾಸ್ ಎಲ್ಲ ಥರನೂ ಫೀಲ್ ಆಗ್ತಿತ್ತು. ಸೊ ಅದು ಆ ಟೈಮಲ್ಲಿ ಓವರ್ ಆಲ್ ಜರ್ನಿ ಕಣ್ಮುಂದೆ ಹೆಂಗೆ ಪಾಸ್ ಆಗ್ತಾ ಇತ್ತು. ಐ ಮೀನ್ ಬೆಸ್ಟ್, ಈ ವರ್ಷದ ಬೆಸ್ಟ್ ಟೈಮ್ ಅಂದರೆ Moment. ಅಲ್ಲಿ ಮೊಮೆಂಟ್ ಅಂದರೆ ಅಲ್ಲಿ ನಿಂತಿದ್ದು ನಾವು. ತುಂಬಾ ಕಾನ್ಫಿಡೆಂಟ್ ಆಗಿದ್ರೆ ಗೆದ್ದೇ ಗೆಲ್ತೀವಿ ಅಂತ, ಆದ್ರೆ ಆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇತ್ತು. ಸೊ ಎಲ್ಲಿ ತಪ್ಪಾಯ್ತು? ನಮ್ದು ಫಿನಾಲೆ ಪರ್ಫಾರ್ಮೆನ್ಸ್ಗಿಂತ ಮುಂಚೆ ಒಂಚೂರು ಹಿಂಗ್ ಅನ್ಸ್ತಾ ಇತ್ತು ನನಗೆ. ಅಂದ್ರೆ ಐ ಮೀನ್ ಯಾಕೆಂದ್ರೆ ಇಬ್ರು ಪಾಯಿಂಟ್ಸ್ ಅಲ್ಲಿ ಈಕ್ವಲ್ ಇದ್ವಿ. ವಿನ್ನರ್ ಆಗಿರೋರು ನಾವು ಇಬ್ರು ಪಾಯಿಂಟ್ಸ್ ಅಲ್ಲಿ ಈಕ್ವಲ್ ಇದ್ವಿ. ಬಟ್ ಒನ್ಸ್ ನಮ್ದು ಕಾನ್ಸೆಪ್ಟ್ ಮೇಲೆ, ಕಂಟೆಂಟ್ ಮೇಲೆ, ನಮ್ಮ ಕ್ಯಾರೆಕ್ಟರ್ ಏನ್ ನಾವು ಫಿನಾಲಾಗಿ ಮಾಡೋದಲ್ಲ ಅದ್ರ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ನನಗೆ. ಎಂಡ್ ಆಫ್ ದಿ ಡೇ ಆ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಒಂಥರ ಆದ್ರೆ ಪರ್ಫಾರ್ಮೆನ್ಸ್ ಮುಗಿದ ಮೇಲಂತೂ ಲೈಕ್ 200 ಅಲ್ಲ 400% ಕಾನ್ಫಿಡೆನ್ಸ್ ಇತ್ತು. ಯಾಕೆಂದ್ರೆ ಅಲ್ಲಿ ಇದ್ದಿದ್ದ ಜನ ಸ್ಟುಡಿಯೋ, ಇಡೀ ಸ್ಟುಡಿಯೋ ಲೈಕ್ ಡಿಕ್ಲೇರ್ ಮಾಡ್ಬಿಟ್ಟಿದ್ರು ಅವರು, ಚಾನ್ಸೇ ಇಲ್ಲ, ಇದನ್ನ ಓವರ್ಟೇಕ್ ಮಾಡಕ್ ಆಗೋದಿಲ್ಲ ಈ ಪರ್ಫಾರ್ಮೆನ್ಸ್ ನ. ಈವನ್ ಜಡ್ಜಸ್ 40-50 ಸೆಕೆಂಡ್ಸ್ಗೆ ಮೇಲೆ ನಿಂತ್ಕೊಂಡವರು ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಅವರೇ ಬಂದ್ಬಿಟ್ರು ಸ್ಟೇಜ್ ಮೇಲೆ. ಸೊ ದಟ್ ಅವರು ಓಪನ್ ಆಗಿ ಹೇಳಿದ್ರು, ಇವ್ ಸೃಜನ್ ಅಣ್ಣನು ಒಂದು ಸಾಸಿವೆ ಕಾಳಷ್ಟು ಡಿಫೆಕ್ಟ್ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ ಅವ್ರು ಹೇಳಿದ್ರು. ತಾರಮ್ಮನು ಹಂಗೆ ಅಪ್ರಿಶಿಯೇಟ್ ಮಾಡಿದ್ರು. ಅತಿಥಿಯವರಂತೂ ಲೈಕ್ ಇಡೀ ಸ್ಟುಡಿಯೋಗೆ ರಕ್ತ ಕುದಿತಾ ಇದೆ ಅಂತ ಹೇಳಿದ್ರು. ತಗೊಂಡು 3 ರೌಂಡ್ ತಿರುಗಿಸಿದ್ರು. ಸೊ ಆ ಕಮೆಂಟ್ಸ್ ಎಲ್ಲ ಕೇಳಿದಾಗಂತೂ ಓಕೆ, ಇನ್ನೇನು ಅಲ್ಟಿಮೇಟ್ ಬೆಸ್ಟ್ ಕೊಟ್ಬಿಟ್ಟಿದೀವಲ್ಲ, ಈಗ ನಾವು ಮಾಡ್ಬೇಕಾದ್ರೆ ಗೊತ್ತಾಗುತ್ತಲ್ಲ ನಮ್ಗೆ ಡಿಫೆಕ್ಟ್ ಇದೆಯೋ ಇಲ್ವಾ ಅಂತ. ಅವ್ರೇ ಹೆಂಗ್ ಹೇಳ್ತಿದ್ರು ಅಂದ್ರೆ ಓಕೆ ಸೂಪರ್ ಅಂತ ನಮ್ಗೆ ಫಿಕ್ಸ್ ಆಗಿದ್ವಿ. ಬಟ್ ಅದೇ ಓವರ್ ಆಲ್ ಜರ್ನಿ ಅಂತ ಬಂದಾಗ ಒಂದು ಪಾಯಿಂಟ್ ಒಂದ್ ವೋಟಿಂಗ್ ಅಲ್ಲಿ ಜಾಸ್ತಿ ಇರ್ಬೋದು ಅವರು, ಅಥವಾ ಬೇರೆ ಯಾವ್ದೋ ಕೆಟಗರಿ ಇನ್ನೂ ಬೆಸ್ಟ್ ಅಂತ ಅನ್ಸಿರ್ಬೋದು. ಅಫ್ಕೋರ್ಸ್ ಸ್ವಲ್ಪ ಬೇಜಾರಾಗುತ್ತೆ, ಆ ಟೈಮಿಗೆ ಬೇಜಾರಾಗುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಬೇರೆ ಪ್ರೊಫೆಷನಲ್ ಆಕ್ಟರ್ಸ್ ಅದನ್ನ ಜಿದ್ದು ಸಾಧಿಸ್ಕೊಂಡು ಅಲ್ಲೇ ಕ್ಯಾರಿ ಓವರ್ ಮಾಡೋಂಥವ್ರಲ್ಲ. ನಾನು ಅವಾಗ ನೀವು ಎಲ್ಲಿ ಮಿಸ್ ಆಯ್ತು ಅಂತ ಕೇಳಿದ್ರೆ, ಲಕ್ ಈಸ್ ಡೆಫಿನೆಟ್ಲಿ ನಾಟ್ ಎನ್ ಇಲ್ಯೂಷನ್ ಅಂತ ನಾನು ಹೇಳ್ತೀನಿ. ಮೋಸ್ಟ್ಲಿ ಒಂದು ಲಕ್ ಫ್ಯಾಕ್ಟ್ರು ಮಿಸ್ ಆಯ್ತೇನೋ, ಹಂಗಾಗಿ ವಿನ್ನರ್ ಬದಲು ರನ್ನರ್ ಆದ್ವೇನೋ ಅಂತ ನಾನು ಅನ್ಕೊಂತೀನಿ. ಸಹನಾ ಅವರು ತುಂಬಾ ಒತ್ತಾಯದಿಂದ ಕರ್ಕೊಂಡು ಬಂದಿರ್ತೀರಲ್ಲ, ಸೊ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಬಂದ್ವಿ, ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದು, ನನ್ನ ಎಫರ್ಟ್ ಹಾಕಿದೆ, ಈವರೆಗೂ ಬಂದ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದ್ರೆ ಏನೋ ಗಂಧಗಾಳಿ ಗೊತ್ತಿಲ್ದಿರೋಳು ನಾನು. ಅಂದ್ರೆ ಇಂಡಸ್ಟ್ರಿನೇ ಇದು ನಂದು ಫಸ್ಟ್ ಡೆಬ್ಯೂ ಶೋ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಏನೋ ಗೊತ್ತಿಲ್ಲ, ಅಂದ್ರೆ ಒಂದು ಕ್ಯಾಮ್ರಾ ಫೇಸಿಂಗ್ ಆಗಿರ್ಬೋದು, ಅಷ್ಟು ಆರ್ಟಿಸ್ಟ್ಗಳ ಮಧ್ಯ ಜಡ್ಜಸ್ ಮುಂದೆ, ಅಂಡ್ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಇದುವರೆಗೂ ನಾನು ಮಾಡೇ ಇಲ್ಲ. ಮಾಡಿದ್ರೆ ನಂದು ಕಿಂಡರ್ ಗಾರ್ಡನ್ ಅಲ್ಲೋ ಎಲ್ಲೋ ಒಂದ್ ಕಡೆ ನರ್ಸರಿಲಿ ಪರ್ಫಾರ್ಮೆನ್ಸ್ ಮಾಡಿದ್ ಬಿಟ್ರೆ, ಸ್ಕೂಲ್ ವೈಸ್ ಅಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ನಾನು ಎಲ್ಲೂ ಮಾಡೇ ಇಲ್ಲ. ಇದು ಇಷ್ಟಪಟ್ಟು ಬಂದೆ, ಕಷ್ಟ ಆದ್ರೂ ಪರವಾಗಿಲ್ಲ. ಆಲ್ರೆಡಿ ಅವ್ರು ಪ್ರೂವ್ ಮಾಡಿದ್ದಾರೆ. ನನ್ಗೋಸ್ಕರ ಅವರು ಆಕ್ಚುಲಿ ಇಷ್ಟ ಇರ್ಲಿಲ್ಲ, ತುಂಬಾ ಒತ್ತಾಯದ ಮೀರಿ ತುಂಬಾ 2 ಗಂಟೆ ರಾತ್ರಿವರೆಗೂ ಲಾಕ್ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ದು ನಾನು. ಅದಕ್ಕೋಸ್ಕರ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್, ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ಒಂದು ಹಠ ಛಲ ಅನ್ನೋದು ಜಾಸ್ತಿ ಇತ್ತು ನನಗೆ. ಸೊ ಹಾಗೆ ಮಾಡ್ಕೊಂಡ್ ಬಂದೆ. ಅವಳಿಗೆಲ್ಲ ಪ್ಲಸ್ ಇದು. ಐ ಮೀನ್ ಡೆಬ್ಯೂ ಶೋನಲ್ಲೇ ಫಸ್ಟ್ ಟೈಮು ಕರ್ನಾಟಕ ಜನಗಳ ಪ್ರೀತಿ ಸಿಗೋದು, ಎಲ್ಲೋದ್ರು ಅವಳ ಬಗ್ಗೆ ಮಾತಾಡ್ತಿರೋದು ಅಂದ್ರೆ ಐ ಥಿಂಕ್ ತುಂಬಾ ಲಕ್ಕಿ. ನನಗೆ ಲಕ್ ಮಿಸ್ ಆಗಿರ್ಬೋದು ವಿನ್ನಿಂಗ್ ಅಲ್ಲಿ, ಬಟ್ ಅವಳು ತುಂಬಾ ಲಕ್ಕಿ ಮಾಡಿದ್ದು. ಯಾಕೆಂದ್ರೆ ನಮ್ಗೊಂದು 4 ಜನ ಅಂತ ಗುರ್ತಿಸ್ಕೊಳೋದಕ್ಕೆ ಒಂದು 5-6 ವರ್ಷ ಟೈಮ್ ತಗೊಂಡಿತ್ತು. ಚಿಕ್ಕ ಚಿಕ್ಕ ಪಾತ್ರಗಳು ಮಾಡ್ಕೊಂಡು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಯಾರಾದ್ರೂ ರೆಕಗ್ನಿಷನ್ ಮಾಡ್ಲಪ್ಪ ನಮ್ಮನ್ನ ಅಂತ ಅಷ್ಟು ಒದ್ದಾಡ್ತಿದ್ವಿ. ಬಟ್ ಇವಳು ಎಂತ ಬ್ಲೆಸ್ಡ್ ಅಂದ್ರೆ, ಬಂದು ಮೊದಲನೇ ಶೋ 2ನೇ ಎಪಿಸೋಡ್ಗೆ ಜನ ಗೃಹಿಣಿ ಆಗಿದ್ರಿ ಹುಡುಗಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ, ಫಸ್ಟ್ ಗೊತ್ತೇ ಆಗಲ್ಲ, ತುಂಬಾ ವರ್ಷದಿಂದ ಆಕ್ಟ್ ಮಾಡ್ತಿದ್ಲೇನೋ, ಇಂಡಸ್ಟ್ರಿಯಲ್ಲಿ ಇದ್ಲೇನೋ ಅಂತ ಜನ ಮಾತಾಡ್ತಿದ್ರು. ಎಸ್ಪೆಷಲಿ ಫಿನಾಲೆ ಆದ್ಮೇಲಿಂದ ಅಂತೂ ಲೈಕ್ ಅರ್ಜುನನ್ ಕ್ಯಾರೆಕ್ಟರ್ ಆಗಿ ಅರ್ಜುನನ್ ಮುಂದೆನೆ ಅವಳು ಸೈ ಅನ್ಸ್ಕೊಂಡ್ಲು, ಜಡ್ಜಸ್ ಹೇಳಿದ್ಬಾರ್ದು. ಸೊ ಅವಳಿಗೇನ್ ಲಾಸ್ ಇಲ್ಲ, ಎಲ್ಲ ಪ್ಲಸ್, ಎಲ್ಲ ಬೋನಸ್ ಈ ಶೋ. ಹೌದು. ಅಂಡ್ ನನಗೆ ರನ್ನರ್ ಆಗಿರೋದ್ರಲ್ಲೂ ಆ ಕ್ಷಣಕ್ಕಷ್ಟೇ ಓಕೆ ವಿನ್ನರ್ ಆಗ್ಬೋದಿತ್ತಲ್ಲ ಅಂತ ಅನ್ಸಿದ್ದು. ಬಟ್ ಸ್ಟಿಲ್ ಇನ್ನೊಂದು ಖುಷಿ ಏನಂದ್ರೆ, ರನ್ನರ್ ಈಸ್ ಆಲ್ಸೋ ನಾಟ್ ಈಸಿ. ಯಾಕಂದ್ರೆ
ಅಷ್ಟೂ ಜನನ ಅಂಡ್ ಎಲ್ಲ ಅಲ್ಲಿದ್ದವರೆಲ್ಲ ಆರ್ಟಿಸ್ಟ್ಗಳು, ಐ ಮೀನ್ 2 ಕಪಲ್ ಆರ್ಟಿಸ್ಟ್ಗಳಾಗಿರ್ಬೋದು, ಇಬ್ರು ಆರ್ಟಿಸ್ಟ್ ಆಗಿರೋರು ಜಾಸ್ತಿ. ಅವ್ರನ್ನೆಲ್ಲ ಮೀರಿ ನಾನು ಸೆಕೆಂಡ್ ಪ್ಲೇಸ್ ಪಡೆದಿರೋದು ನನ್ಗೊಂಥರ ಖುಷಿನೇ. ನಾವ್ ಯಾಕೆ ಲಕ್ ಅಂತ ಜಾಸ್ತಿ ಅರ್ಜುನ್ ಹೇಳ್ತಿರ್ತಾರೆ ಅಂದ್ರೆ, ಐ ಮೀನ್ ನಾವು ಯೋಚನೆ ಮಾಡಿದ್ದು ಹೇಗೆ ಅಂದ್ರೆ, ಡೆಫಿನೆಟ್ಲಿ ಅಲ್ಲಿರೋ 12 ಕಪಲ್ಸು ಎಲ್ರೂ ತುಂಬಾ ಕಷ್ಟಪಟ್ಟಿದ್ದಾರೆ. ಬರೀ ನಾವು ಮಾತ್ರ ಕಷ್ಟಪಟ್ಟಿದೀವಿ, ಇನ್ನೊಬ್ರು ವಿನ್ನರ್ಸ್ ಕಷ್ಟಪಟ್ಟಿರ್ತಾರೆ, ರನ್ನರ್ಸ್ ಕಷ್ಟಪಟ್ಟಿದ್ದಾರೆ ಅಂತಲ್ಲ. ಪ್ರತಿಯೊಬ್ರು ನಾನ್ ನೋಡಿದೀನಿ, ಚಿಕ್ಕ ಮಕ್ಳುನ ಇಟ್ಕೊಂಡು 5 months 2 years ಮಕ್ಳಿರೋರು ಬಂದಿದ್ದಾರೆ. ಇನ್ನೊಂದ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿ, ಏನೋ ನನ್ಗೆ ಹೆಂಗ್ ಗಂಧಗಳು ಏನೋ ಗೊತ್ತಿಲ್ವೋ ಅವ್ರಿಗೂ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿರೋರು ಆಗಿರ್ಬೋದು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಒಬ್ರು ಆರ್ಟಿಸ್ಟ್ ಇರ್ತಿದ್ರು, ಇನ್ನೊಂದ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರು ಇರ್ತಿದ್ರು. ಸೊ ನಾವೆಲ್ಲ ಕಷ್ಟಪಟ್ಟಿದೀವಿ, ಎಲ್ರು ಕಷ್ಟಪಟ್ಟಿದೀವಿ, ಅಷ್ಟೇ ಡೆಡಿಕೇಶನ್ ಹಾಕಿದೀವಿ. ಬಟ್ ಎಲ್ರು ವಿನ್ನರ್ ಆಗಕ್ ಆಗಲ್ಲ. ಯಾರಿಗ್ ಲಕ್ ಇರುತ್ತೋ ಅವ್ರಿಗೆ ಮಾತ್ರ ವಿನ್ನರ್ ಆಗಕ್ ಸಾಧ್ಯ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಓಕೆ, ರಾಜಾರಾಣಿ ಲೋಡೆಡ್ ನಿಮ್ಮ ಲೈಫ್ಗೆ ಎಷ್ಟು ಲೋಡ್ ಎನರ್ಜಿನ ಹೊಂದಿದೆ? ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ನಾವು ಇಷ್ಟು ವರ್ಷದ ಜರ್ನಿ ರೆಕಗ್ನಿಷನ್ ಬೇರೆ, ಬಟ್ ಇದೊಂದು ಶೋ ರೆಕಗ್ನಿಷನ್ ಸಿಗ್ತಿರೋದೇ ಬೇರೆ. ಐ ಮೀನ್ ಜನಗಳ ಪ್ರೀತಿ. ಓಕೆ, ನಾವು ಕೆಲಸ ಮಾಡ್ತೀವಿ, ಸೀರಿಯಲ್ ಮಾಡ್ತೀವಿ, ಸಿನಿಮಾ ಮಾಡ್ತೀವಿ, ಇಂಡಸ್ಟ್ರಿಗೆ ಒಂದಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋದು ಬೇರೆ. ಬಟ್ ರಾಜಾರಾಣಿ ಶೋ ಹೆಂಗೆ ಅಂದ್ರೆ ಮನೆಗೆ ರೀಚ್ ಆಗಿದ್ದೀವಿ ನಾವು. ನಾನು ಎಲ್ಲೇ ಶೂಟಿಂಗ್ ಹೋದ್ರು, ಔಟ್ಡೋರ್ ಅಲ್ಲಿ ಶೂಟಿಂಗ್ ಹೋದ್ರು, ನಮ್ದು ಆಲ್ರೆಡಿ ಒಂದು 5-6 ಎಪಿಸೋಡ್ ಶೂಟ್ ಆಗಿತ್ತು. ಆ ಟೈಮಲ್ಲಿ ನಾನು ಮಡಿಕೇರಿಗೆ ಬೇರೆ ಪ್ರಾಜೆಕ್ಟ್, ಶಾಂತಿನಿವಾಸ ಸೀರಿಯಲ್ ಪ್ರಾಜೆಕ್ಟ್ ಶೂಟಿಂಗ್ ಹೋಗಿದ್ದೆ. ಜನ ಪರ್ಟಿಕ್ಯುಲರ್ಲಿ ಬಂದು ಮಾತಾಡ್ತಾರೆ, ಇವಳ ಬಗ್ಗೆ ಮಾತಾಡ್ತಾರೆ, ನಾವು ಮಾಡಿದ ಡ್ಯಾನ್ಸ್ ಬಗ್ಗೆ ಮಾತಾಡ್ತಾರೆ, ನಾವು ಮಾಡಿದ ಕಾನ್ಸೆಪ್ಟ್ಗಳ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ನಮ್ದೇ ಅಂತಲ್ಲ, ಓವರ್ ಆಲ್ ರಾಜಾರಾಣಿ ಶೋ ಬಗ್ಗೆ ಮಾತಾಡ್ತಾರೆ ಅವರು. ಟ್ವಿನ್ಸ್ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ವಿ ನಾವು, ಏರಿಯಲ್ದೊಂದು ಮಾಡಿದ್ವಿ, ಐಸ್ ಡ್ಯಾನ್ಸ್ ಬಗ್ಗೆ ಮಾಡಿದ್ವಿ. ಸೊ ಅದನ್ನೆಲ್ಲ ಪರ್ಟಿಕ್ಯುಲರ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರು ಮಾತಾಡ್ತಿದ್ದ. ಅವಾಗ ನಮ್ಗೆ ಅನ್ಸಿದ್ದು, ಓಕೆ, ನಾವು ಮಾಡಿದ ಕೆಲಸ ಜನಗಳಿಗೆ ರೀಚ್ ಆಗ್ತಿದೆ. ಇವತ್ತಿಗೂ ನಾವೆಲ್ಲ ಈಚೆ ಅವರು ಸಾರ್ ಗೆಲ್ಬೇಕಿತ್ತು ಸಾರ್ ಅಂತ ಹೇಳ್ತಾರೆ. ಇವಾಗ್ಲೂ ಇಷ್ಟಿಷ್ಟು ರಾಶಿ ಮೆಸೇಜ್ಗಳಿದೆ. ಸೊ ಐ ಥಿಂಕ್ ರಾಜಾರಾಣಿ ಅನ್ನೋದು ಮನೆಗೆ ತಲುಪಿಸಿರುವಂತ ಒಂದು ಕಾರ್ಯಕ್ರಮ ಇದು. ನಾವು ಒಂಥರ ಬ್ಲೆಸ್ಡ್. ಈ ಸೀಸನ್ ಅಲ್ಲಿ ಇರೋರು ಎಲ್ಲರೂ ಒಂಥರ ಹೆಂಗೆ ಅಂದ್ರೆ ಪುಣ್ಯ. ಅಂದ್ರೆ ರಾಜಾರಾಣಿ ಗಂಡ ಹೆಂಡತಿ ಸಂಬಂಧ ಜೊತೆಗೆ ಅವ್ರ ಟ್ಯಾಲೆಂಟ್ ನ ಶೋಕೇಸ್ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಟ್ರು. ಈಗ ಸಹನನ್ಗೆ ಮಾಮೂಲಿ ಫಸ್ಟ್ 2 ಸೀಸನ್ ಇರೋ ತರ ರಾಜಾರಾಣಿ ಶೋ ಇದ್ದಿದ್ರೆ ಬಂದ್ ಗೇಮ್ಸ್ ಆಡ್ತಿದ್ವಿ, ಗಂಡ ಹೆಂಡತಿ ಬಗ್ಗೆ ಟಾಸ್ಕ್ ಕೊಡ್ತಿದ್ರು, ಆಟ ಆಡ್ತಿದ್ವಿ, ಮಾತಾಡ್ತಿದ್ವಿ, ಹೋಗ್ತಿದ್ವಿ. ಬಟ್ ಇವಳಲ್ಲೂ ಒಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗಿದ್ದೆ ನನಗೂ ಪರ್ಸನಲಿ. ಇಲ್ಲಾಂದ್ರೆ ನಾನೇ ಒಂದು ಟ್ಯಾಲೆಂಟ್ ನ ಮನೇಲಿ ಸುಮ್ಮನೆ ಕೂರಿಸ್ದಂಗೆ ಆಗ್ಬಿಟ್ಟಿರೋದು. ಇವತ್ತೇನಂದ್ರೆ ಇವತ್ತು ನನ್ನನ್ನ ಮೀರಿ ಅವಳು ಟ್ಯಾಲೆಂಟ್ ಶೋಕೇಸ್ ಮಾಡಿದ್ಲು. ನಾಳೆ ದಿನ ಯಾವ್ದಾದ್ರು ಬೇರೆ ಇವೆಂಟ್ಗಳಿದ್ದಾಗ ಇಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡ್ಬೋದು. ಅವಳನ್ನ ದುಡಿಮೆ ಮಾಡೋ ತರ ಮಾಡ್ಕೊಡ್ತು ಈ ಶೋ. ಹೌಸ್ ವೈಫ್ ಆಗಿ ಇರ್ತಿದ್ಲು, ಬಟ್ ಇವತ್ತು ಅವಳು ಒನ್ ಆಫ್ ದ ಇಂಡಿಪೆಂಡೆಂಟ್ ಗರ್ಲ್ ಆಗಿ ಈಚೆ ಬರ್ತಾ ಇದ್ದಾಳೆ. ಅದಕ್ಕೆ ನಾನು ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಗೆ ರಾಜಾರಾಣಿ ಅಷ್ಟು ಇಂಪಾರ್ಟೆಂಟ್.